ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ವಾಸಿಯಾದ ವಾಸಿಗಳು ಶರಾವತಿ ಮುಳುಗಡೆ ಸಂತ್ರಸ್ತರು ಸಾಮಾನ್ಯ ಒಂದು 60-70 ಕುಟುಂಬಗಳಿದ್ದಾವೆ. ನಾವೆಲ್ಲರೂ ಶರಾವತಿ ಮುಳುಗಡೆ ಸಂತ್ರಸ್ತರೆ. ನಮಗೆ ಮೂಲಭೂತ ಸೌಕರ್ಯ ಯಾವುದೂ ಇಲ್ಲ. ಮೂಲಭೂತ ಸೌಕರ್ಯ ಅಂದರೆ ರಸ್ತೆ, ನೀರು, ಸಾರಿಗೆ ವ್ಯವಸ್ಥೆ ಯಾವುದೂ ಇಲ್ಲ. ಯಾವ ಊರು? ಹಲಸಾರೆ ಮಳವಳ್ಳಿ ಗ್ರಾಮ. ಅದು 3 ಗ್ರಾಮ. ಒಂದು ಸಾಗರ ತಾಲೂಕು ಬೊಗಳ ಬಿಲ್ಗೋಡಿ ಮಜಿರೆ ಬೊಗಳ ಬರುತ್ತೆ. ಇನ್ನೊಂದು ಈಚಲಕೊಪ್ಪ ಗ್ರಾಮ. ಇದಿಷ್ಟಕ್ಕೂ ನಾವು ಒಂದೇ ರಸ್ತೆ ಎಲ್ಲ ಅಲ್ಲಿ ಬಂದು ಸೇರೋದು. ಮೈನ್ ರಸ್ತೆ ಈಚಲಕೊಪ್ಪ ಮತ್ತು ಕಾಪೇರ್ ಮನೆವರೆಗೆ. ಅಲ್ಲಿಂದ ನಮ್ಗೆ ಯಾವುದೂ ವ್ಯವಸ್ಥೆ ಇಲ್ಲ. ಮಣ್ಣು ರಸ್ತೆಯಲ್ಲೇ ಓಡಾಡೋದು ನಾವು. ಈಗ ಹಿಂದೆ ಎಲ್ಲ ಜನಪ್ರತಿನಿಧಿಗಳಿಗೂ ನಾವು ಅರ್ಜಿ ಕೊಡೋದು, ನಾವು ಏನು ಮಾಡ್ಬೇಕು ಆ ಕಾರ್ಯ ಅಷ್ಟು ನಾವು ಮಾಡಿದ್ವಿ. ಅವ್ರು ನಮಗೇನು ಮಾಡಿಕೊಟ್ಟಿಲ್ಲ. ನಾವು ಯಾರು ಹೆಸರು ಹೇಳೋದಕ್ಕಿಂತ ಎಲ್ಲ ಇಲ್ಲಿವರೆಗೂ 60 ವರ್ಷದಿಂದನೂ ಆಗಿರೋದು ಇದೇ ಕೆಲಸ. 15 ಇಸ್ವಿಲಿ ಒಂದ್ಸಲ ಮಾಡಿದ್ದೇವೆ, ಏನು ಮಾಡಿಲ್ಲ. ಇವತ್ತಿಷ್ಟೊತ್ತಕ್ಕೆ ಏನು ಮಾಡಿಲ್ಲ. ಈಗ ನಮ್ಮ ಥರ ಬಿಡ್ತಾರೆ. ಈಚಲಕೊಪ್ಪ ಗ್ರಾಮದ ಒಂದು ಕುಡಿಯೋ ನೀರಿನ ಬಾವಿ ನೀವು ಬಂದು ಪರಿಶೀಲನೆ ಮಾಡಿ. ಬೀದಿ ದೀಪ ಒಂದೇ ಇದೆ. ಇದು ಅಲ್ಲಿ ಈಚಲಕೊಪ್ಪ ಗ್ರಾಮದಲ್ಲಿ ಸ್ವಲ್ಪ ನೀರಿನ ಮೂಲತಃವಾಗಿ ನೀರಿನ ಕೊರತೆ ಇರುವ ಪ್ರದೇಶ ಅಲ್ವಾ ಅದು? ನೀರಿದೆ, ಮಾಡಿದ್ರೆ ವ್ಯವಸ್ಥೆ ಮಾಡಿದ್ರೆ ಇದೆ. ಬೋರ್ವೆಲ್ ಬರುತ್ತೆ, ಕುಡಿಯೋ ನೀರು. ಬೇರೆ ಗ್ರಾಮ ಪಂಚಾಯತಿ ಹೋದ್ರೆ ನಮ್ಮ ಗ್ರಾಮದಲ್ಲಿ ಬೋರ್ವೆಲ್ ಇದೆ, ಎಲ್ಲವೂ ಇದೆ. ನಮ್ಮ ಗ್ರಾಮ ಬೇರೆ ಗ್ರಾಮ. ಯಾರು ಆ ಥರ ಮೋಸ ಮಾಡಿದ್ದು? ಪಂಚಾಯತಿಯಲ್ಲಿ ಯಾರು ಅಧಿಕಾರ ಇರೋದಲ್ಲಿ? ಅಂದ್ರೆ ಪಕ್ಷನೇ ನೀವು ಹೇಳ್ತಾ ಇರೋದು? ಅದೇ ಪಕ್ಷ ಇಲ್ಲ, ಎರಡೂ ಇದೆ. ಈಗ ಎಲ್ಲ ಪಕ್ಷದವರು ಇದ್ದಾರೆ. ಸೊ ಈಗ ಅದಕ್ಕಾಗಿ ನೀವು ಏನು ಮಾಡಕ್ಕೆ ಹೊರಟಿದ್ದೀರಾ? ನಾವು 15 ಇಸ್ವಿಲಿ ಮಾಡಿದ್ವು, ಏನು ಉಪಯೋಗ ಆಗಿಲ್ಲ. ಅಲ್ಲ, ಈಗ ಅದಕ್ಕಾಗಿ ಏನು ಮಾಡಕ್ಕೆ ಹೊರಟಿದ್ದೀರಾ ಈಗ ಅಂದೆ? ಚುನಾವಣೆ. ಎಷ್ಟು ಮತದಾರ ಇದ್ದಾರೆ ಅಲ್ಲಿ? 200 ಜನ. ಮತ್ತೆ 200 ಜನ ಇದ್ದೀರಿ ಅಂತ ಹೇಳಿದ್ರೆ ನೀವು 5 ಜನ ಬಂದಿದ್ದೀರಾ? ಎಲ್ಲರೂ ಸಹಿ ಸಂಗ್ರಹ ಮಾಡ್ಕೊಂಡಿದ್ದೀವಿ. ಪಕ್ಷಾತೀತವಾಗಿ ಮಾಡೋದು ನಾವು. ಯಾವುದೇ ಪಕ್ಷದ ಪರವಾಗಿ ಅದು ಏನೋ ಯಾರು ವಿರುದ್ಧವಾಗಿ ಮಾಡ್ತಾ ಇಲ್ಲ, ಯಾರು ಪರಾನು ಮಾಡ್ತಾ ಇಲ್ಲ. ಒಟ್ಟು ನಾವು ವಂಚಿತರಾಗಿದ್ದೀವಿ, ಅದಕ್ಕಾಗಿ ಮಾಡ್ತಾ ಇದ್ದೀವಿ. ಈ ಚುನಾವಣಾ ಬಹಿಷ್ಕಾರ ಮಾಡೋದ್ರಿಂದ ನಿಮ್ಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ಅಲ್ಲ, ಸಾಲ್ವ್ ಮಾಡಿಕೊಡ್ತಾರ ಅಂತ ನಾವು ನೋಡ್ಬೇಕು. ನಾವು ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಎಲ್ರಿಗೂ ಇದೊಂದು ಕಳಿಸ್ತೀವಿ ನಾವು. ಸಾಮಾನ್ಯ ಈಗ ಶಿವಮೊಗ್ಗ, ಸಾಗರ ಎಲ್ಲರೂ ಇದ್ದಾರೆ. ಎಲ್ರಿಗೂ ಇದೊಂದು ಸಂದೇಶ ಕಳಿಸ್ತೀವಿ. ನೀವು ಈ ಥರ ಎಲ್ರಿಗೂ ವಂಚಿತರಾಗಿ ಇದ್ದಾರೆ. ಎಲ್ಲ ತಾಲೂಕಲ್ಲಿ ಇದೆ ಸಮಸ್ಯೆ. ಹಾಗಾಗಿ ಅವ್ರಿಗೆ ಎಲ್ರಿಗೂ ಸಂದೇಶ ಕಳಿಸ್ತೀವಿ ನಾವು. ಎಲ್ಲರೂ ಒಗ್ಗಟ್ಟಾಗ್ತದೆ. ಒಟ್ಟು ಎಷ್ಟು ಊರು ಇದು ಒಂದು ಕೊಡಿ? 3 ಗ್ರಾಮ. 3 ಗ್ರಾಮನಾ? ಈಗಿರೋದು. ಸರಿ.